ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಡಿ ಬಾಸು ದುನಿಯಾ ವಿಜಯಿಂದ ಡಿ ಬಾಸ್ ಶಿಫ್ಟ್ ಆಗ್ಬಿಟ್ಟ. ಓಕೆ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ನನಗೆ ತುಂಬಾ ವರ್ಷಗಳಿಂದ ಒಂದು ಆಸೆ ಇತ್ತು ಫ್ರೆಂಡ್ಸ್, ನೈಲ್ ಆರ್ಟ್ ಮಾಡಿಸೋದು. ಅದೇ ಮಾಡ್ಸಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ ಅನ್ಕೋತಾ ಇದೀರಾ ಫ್ರೆಂಡ್ಸ್? ಹಂಗೆಲ್ಲ ಅನ್ಕೊಳಕ್ ಹೋಗ್ಬಿಡಿ ಫ್ರೆಂಡ್ಸ್. ಫ್ರೀ ನೈಲ್ ಆರ್ಟ್, ಅದಕ್ಕೆ ಹೋಗ್ತಾ ಇರೋದು, ಇಲ್ಲಾಂದ್ರೆ ನಾನು ಹೋಗ್ತಾ ಇರ್ಲಿಲ್ಲ. ಈ ತರ ಒಂದು ಆರ್ಗನೈಸ್ ಮಾಡೋರೆ ಪ್ರೋಗ್ರಾಮು, ನೈಲ್ ಆರ್ಟ್, ಫ್ರೀ ನೈಲ್ ಆರ್ಟ್ ಬರ್ತೀಯ ಅಂತ. ನಾನ್ ತಕ್ಷಣ ಪ್ರಿಪೇರ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟೆ. ನನ್ಗೆ ಇಷ್ಟ ಅಲ್ಲ ಫ್ರೆಂಡ್ಸ್, ಅದು ಬೇರೆ ನೈಲೆಲ್ಲ ಬೆಳೆಸಿದೀನಿ. ಇನ್ನ ಹೆಂಗಿರ್ತಿದೆ ಏನು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನ್ನ ವಯಸ್ಸಲ್ಲಿ ಆಲ್ರೆಡಿ ಎಲ್ಲ ನೋಡ್ಬಿಡ್ಬೇಕಾಗಿತ್ತು ಫ್ರೆಂಡ್ಸ್, ಹೇರ್ ಕಟ್, ಫೇಶಿಯಲ್, ಅದು ಇದು ಎಲ್ಲ. ಆದ್ರೆ ನಾನು ಈ ವಯಸ್ಸು ದಾಟಿ, ಅಂದ್ರೆ ವಯಸ್ಸು ಆಗ್ತಾ 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 ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಖುಷಿ ಆಗ್ತೈತೆ. ಅದಕ್ಕೆ ಈ ತರ ಜೀನ್ಸ್ ಹಾಕೊಂಡಿದೀನಿ ಫ್ರೆಂಡ್ಸ್, ನನಗೆ ಚೆನ್ನಾಗಿ ಕಾಣಿಸ್ತೈತೆ ಅನ್ಬಿಟ್ಟು. ಅಪ್ಪಿ ನೀರು ಪಾಪಿ ಚೆನ್ನಾಗಿರ್ತೈತೆ. ಇವನ್ಗೂ ನೈಲ್ ಸಕ್ಕತ್ತಾಗೈತೆ ಫ್ರೆಂಡ್ಸ್, ಆದ್ರೆ ಇವನ್ಗೆ ನೈಲ್ ಆರ್ಟ್ ನಾನೇ ಮಾಡ್ತೀನಿ. ಬತ್ತೀನಿರ್ಲ. ನನ್ನ ಪ್ಲಾನ್ ಇದ್ದಿದೆ ಬೇರೆ ಫ್ರೆಂಡ್ಸ್. ಮಧ್ಯಾಹ್ನ ಮೇಲೆ ನಾವಿಬ್ರು ಏನೋ ಒಂದು ಸ್ಪೆಷಲ್ ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅದಕ್ಕೆ ಇದಕ್ಕೆ ಶಿಫ್ಟ್ ಆಗ್ಬಿಟ್ಟೆ. ನಾವಿಬ್ರು ಸ್ಪೆಷಲ್ ವಿಡಿಯೋಸ್ ಮಾಡೋದು ಯಾವಾಗ್ಲೂ ಇರ್ತೈತೆ, ಇದು ಸ್ಪೆಷಲ್ ಅಲ್ಲ ಫ್ರೆಂಡ್ಸ್. ನನಗೆ ಸಖತ್ತು ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ನೈಲ್ ಆರ್ಟ್ ಅಂದ್ರೆ ನಾನು ವಿಡಿಯೋಸ್ ಅಲ್ಲೆಲ್ಲ ನೋಡಿರೋದು, ಅವರೇ ಆರ್ಟಿಫಿಷಿಯಲ್ ನೈಲು ಮಾಡಿ ಅದೇನೇನೋ ಡಿಸೈನ್ ಮಾಡ್ತಾರೆ ಫ್ರೆಂಡ್ಸ್. ರಿಯಲ್ ನೈಲ್ಗೆ ಆರ್ಟ್ ಮಾಡಕ್ ಆಗ್ತೈತಾ? ಯಾಕಂದ್ರೆ ನಮ್ದು ತುಂಬಾ ಸಾಫ್ಟ್ ಅಲ್ಲ ಫ್ರೆಂಡ್ಸ್ ನೈಲು. ಅದಕ್ಕೆ ನೈಲ್ ಪಾಲಿಶ್ ರಿಮೂವ್ ಮಾಡ್ಕೊಂಡಾದ್ರು ಹೋಗೋಣ ಅಂದ್ರೆ ನೈಲ್ ಪಾಲಿಶ್ ರಿಮೂವರ್ ಎಲ್ಲ ಊರಲ್ಲಿ ಎಲ್ಲ ಹೋಗ್ಬಿಡ್ತು ಫ್ರೆಂಡ್ಸ್, ಅರ್ಧಕ್ಕರ್ಧ ಮೇಕಪ್ ಸಾಮಾನು ಎಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್, ಇಂಥ ಟೈಮಲ್ಲಿ ನಾವು ಕೂಲಾಗಿರ್ಬೇಕು. ಬಾಗಂಡಪ್ಪ ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡೆ ಫ್ರೆಂಡ್ಸ್. ಮಾಡ್ಕೊಂಡು 5 ನಿಮಿಷಕ್ಕೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಡ್ರೆಸ್ ಮ್ಯಾಚಿಂಗ್ಗೆ ಪರ್ಸ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರಲ್ಲಿ ಏನಂದ್ರೆ ಕೆಮ್ಮೈತಲ್ಲ ಫ್ರೆಂಡ್ಸ್, ಅದಕ್ಕೆ ಟಿಶ್ಯೂನು ವಿಕ್ಸ್ ಚಾಕ್ಲೇಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಡೋಣಪ್ಪ. ನನ್ ಮುಖದಲ್ಲಿ ಕಳೆನೆ ಬಂದ್ಬಿಡ್ತಲ್ಲ ಫ್ರೆಂಡ್ಸ್, ಈ ತರ ಮೇಕಪ್ ಅದು ಇದು ಅಂದ್ರೆ ಕಳೆ ಬಂದ್ಬಿಡ್ತೈತೆ. ನೆನಪಿಸ್ಬೇಡ ಸುಮ್ನೆ ಪಿಕೆಮ್ ಟೈಮಲ್ಲಿ. ಹೊರಡೋಣ, ನೀನು ಬಾ, ಸೂಪರ್ ಆಗಿರ್ತೈತೆ. ನನ್ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ನಾನು ನನ್ನ ಲೈಫಲ್ಲಿ ನೈಲ್ ಆರ್ಟ್ ಹತ್ರದಿಂದಾನು ನೋಡ್ಲಿಲ್ಲ ಫ್ರೆಂಡ್ಸ್, ಎಲ್ಲ ವಿಡಿಯೋಸ್ ಅಲ್ಲಿ ನೋಡ್ತಾ ಇರೋದೇನೆ. ಹೆಂಗಿರ್ತೈತೆ, ಹೆಂಗ್ ಮಾಡ್ತಾರೆ, ಏನು ಅಂತೆಲ್ಲ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಫ್ರೆಂಡ್ಸ್. ಹಿಂಗೆ ಖುಷಿ ಆಗ್ತಿದೆ ಅಂತ ಹೇಳಿ ಬೋರ್ ಇಡಿಸ್ತಾ ಇದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ನನ್ಗೆ ಏನೇ ಆದ್ರೂ ನಿಮ್ ಜೊತೆ ಹೇಳ್ಕೊಳ್ಳೋದು, ನೀವೆಲ್ಲ ನನ್ಗಿರೋದು ಖುಷಿ ದುಃಖ ಏನು ಹೇಳ್ತಾರೆ ಹೇಳ್ಕೊಳಕ್ಕೆ. ಅದಕ್ಕೆ ಇಷ್ಟೊಂದು ಓವರ್ ಎಕ್ಸೈಟ್ ಅಲ್ಲ, ಓವರ್ ಎಕ್ಸೈಟ್ ಆಗ್ಬಿಟ್ಟಿದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಇವತ್ತು ನಾನು ಹಣೆ ಬರದಲ್ಲಿ ಪ್ರಾಣಿ ಬಲಿ ಬರ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ಮಿಸ್ ಆಯ್ತು ನಾನ್ ವೆಜ್. ಇವತ್ತು ಮಿಸ್ ಆಯ್ತು ಅಂತ ಹೇಳೋದಾಗಲ್ಲ ಫ್ರೆಂಡ್ಸ್, ಇನ್ನ ಹೋಗಿ ಬಂದ್ಮೇಲೆ ಯೋಚನೆ ಮಾಡ್ಬೇಕು ಮಾಡೋದಾ ಬೇಡ ಅಂತೆಲ್ಲ. ಕೆಮ್ಮು ಆದಷ್ಟು ವಾಸಿ ಆಗಿದೆ ಫ್ರೆಂಡ್ಸ್, ನಮಗೆ ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಏನೆಲ್ಲ ಆಗೋದೆಲ್ಲ ಶೇರ್ ಮಾಡ್ಕೊಳ್ತೀರಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂತ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಇದನ್ನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡಸ್ಟ್ಗೆ ಕೆಮ್ಮು ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್, ಅದಕ್ಕೆ ಕಾಫ್ ಸೀಲ್ಸ್ ಆಗ್ಲಿ, ವಿಕ್ಸ್ ಚಾಕ್ಲೇಟ್ ಆಗ್ಲಿ ತಗೊಂಡ್ರೆ ಒಂದ್ ಸ್ವಲ್ಪ ಮ್ಯಾನೇಜ್ ಆಗ್ತಿದೆ. ನೈಲ್ ಆರ್ಟ್ ಏನಾದ್ರು ಮಾಡಿಸ್ಕೋಬೇಕಾದ್ರೆ ಜಾಸ್ತಿ ಕೆಮ್ಮು ಆಗ್ಬಿಟ್ರೆ ಇರಿಟೇಷನ್ ಅನ್ಸ್ಬಿಡ್ತೈತೆ ಫ್ರೆಂಡ್ಸ್. ಅದಕ್ಕೆ ನಾವು ಮೆಡಿಕಲ್ ಶಾಪ್ ಹತ್ರ ಬಂದಿದ್ದೀವಿ. ಮೆಡಿಕಲ್ ಸ್ಟೋರ್ ಅದು ಸಿಗ್ತೈತಪ್ಪ. ಕಾಫ್ ಸೀಲ್ಸ್ ಐತಾ? ಐತೆ. ಎಷ್ಟು ನಿನ್ಗೂ ಬೇಕಾ? ಒಂದು 10 ಕೊಡಿ. ನನ್ ಗಂಡ ಹಿಂಗೆ ಫ್ರೆಂಡ್ಸ್, ಎಲ್ಲಾದ್ರೂ ಬರ್ಬೇಕಾದ್ರೆ 1 ರೂಪಾಯಿ ಚೇಂಜ್ ಎತ್ಕೊ ಬರಲ್ಲ. ಅಲ್ಲ ಪಿ, ಒಂದ್ 50 ಸತಿ ಅಂಗಡಿಗೆ ಓಡಾಡ್ತೀಯ, ದಿನದಲ್ಲಿ ಚೇಂಜ್ ಮಾಡಿಸ್ಕೊಳಲ್ವಲ್ಲ ಏನೋ ಪಿ? ಯಾಕೆ ಚೇಂಜ್ ಇಲ್ವಾ ಪ್ರಪಂಚದಲ್ಲಿ? ಒಂದ್ ಫೋನ್ ಪೇನು ನನಗೆ ಇದ್ ಮಾಡ್ಕೊಡಲ್ಲ ಫ್ರೆಂಡ್ಸ್. ನಾಳೆ ಹೋಗ್ತೀನಿ ಫ್ರೆಂಡ್ಸ್ ಬ್ಯಾಂಕ್ಗೆ ಅತಿ ಶೀಘ್ರದಲ್ಲಿ. ಬ್ಯಾಂಕ್ಗೂ ಫೋನ್ ಪೇಗೂ ಏನ್ ಸಂಬಂಧ ಅಂತಂದ್ರೆ, ಅಕೌಂಟ್ ಲಾಕ್ ಆಗೈತಲ್ಲ, ಅದಕ್ಕೆ ಸ್ವಲ್ಪ ಬ್ಯಾಂಕ್ಗೆ ಹೋಗಿ ಅದೆಲ್ಲ ಸರಿ ಮಾಡಿಸ್ಕೊಂಡ್ರೆ ಆಮೇಲೆ ನಾನೇ ಫೋನ್ ಪೇ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಏನು ಫ್ರೆಂಡ್ಸ್, ನನ್ನ ಏನೋ ಹಿಂದಿನ ಕಾಲದ ಮುತ್ತಜ್ಜಿ ಮಾಡಿಕ್ಬಿಟ್ಟೈತ್ ನನ್ನ. ಫೋನ್ ಪೇ ಯೂಸ್ ಮಾಡಕ್ ಬಿಡಲ್ಲ, ಏನು ಬಿಡಲ್ಲ. ಹಿಂಗೆ ಇದ್ರೆ ನನ್ನ ಕರ್ಕೊಂಡೋಗಿ ಯಾವ್ದಾರ ರೂಮಲ್ಲಿ ಕೂಡಕ್ ಬಿಡ್ತಿದ್ದೆ. ಶಿವ
ಡ್ರಾಫ್ಟ್ ಕೊಟ್ಬಿಟ್ಟು ಹೋಯ್ತು. ಅಲ್ಲಿಂದ ಕಾರಲ್ಲಿ ಹೋಗಿದ್ದು. ನನಗೆ ಕಾರ್ ಅಂದ್ರೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ಎಕ್ಸ್ಪ್ರೆಷನ್ ಆ ಲೆವೆಲ್ಗೆ ಇರೋದು. ನನಗೆ ಆಟೋ ಮತ್ತು ಬಸ್ಸು ಇವೆರಡೇ ಕಂಫರ್ಟಬಲ್ಲು, ಇಲ್ಲ ನಾನು ನಡ್ಕೊಂಡಾರ ಹೋಗ್ಬಿಡ್ತೀನಿ. ಕಾರ್ ಅಂದರೆ ನನಗೆ ಯಮ ಯಾತನೆ ಅನ್ಕೊಳ್ಳಿ. ಆದರೂ ಖುಷಿ ಆಯಿತು, ಯಾಕಂದರೆ ನಮ್ಮ ಸ್ಟಾಪಿಂದ ಒಂದು 2-3ನೇ ಸ್ಟಾಪ್ ಅಷ್ಟೇ ಹತ್ರದಲ್ಲೇ ಇದ್ದಿದ್ದು ನಾವು ಹೋಗೋ ಪ್ಲೇಸು. ಹಂಗಾಗಿ ಇದು ಇಂದ್ರಿಯಾ ಜುವೆಲರ್ಸ್ ಅಂತ ಫ್ರೆಂಡ್ಸ್, ಹೊಸದಾಗಿ ಸರ್ಜಾಪುರ ಬ್ರಾಂಚ್ ಆಗಿರೋದು. ಅದಕ್ಕೆ ಹೊಸ್ದಾಗಿದೆ ಅಂದ್ಬಿಟ್ಟು ಇವರು ಈವೆಂಟ್ ಮಾಡಿದ್ದು. ಒಡವೆ ಅಂಗಡಿಗೂ ನೈಲ್ ಆರ್ಟ್ಗೂ ಏನು ಸಂಬಂಧ ಅಂತ ಅನ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್? ಒಡವೆ ಅಂಗಡಿ ಅಂದ್ರೇ ಹೆಣ್ಮಕ್ಳು ಅಂದ್ರೇ ಒಡವೆ ಅಂಗಡಿ. ಹೆಣ್ಮಕ್ಳು ಎಲ್ಲರೂ ಇವೆಂಟ್ಗೆ ಬರ್ತಿರೋದ್ರಿಂದ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನೈಲ್ ಆರ್ಟ್ನ ಇವರೆಲ್ಲ ಆರ್ಗನೈಸ್ ಮಾಡಿದ್ದು. ವಾವ್, ನನ್ನ ಕೈ ಎಷ್ಟು ಬೆಳ್ಳಗೈತಲ್ಲ ಫ್ರೆಂಡ್ಸ್, ರಿಯಲ್ ಕಲರ್ ಇವತ್ತು ಆಚೆ ಬಂದ್ಬಿಡ್ತು ಫ್ರೆಂಡ್ಸ್, ಆಚೆ ಬಂದ್ಬಿಡ್ತು. ಇಟ್ಸ್ ಓಕೆ ಫ್ರೆಂಡ್ಸ್. ಇದು ಇಬ್ಬರೇ ಇದ್ದಿದ್ದು ಫ್ರೆಂಡ್ಸ್ ನೈಲ್ ಆರ್ಟ್ ಮಾಡೋರು. ಒಬ್ರು ಈ ಥರ ಎಲ್ಲ ಕ್ಲೀನ್ ಮಾಡಿ ಶೇಪ್ ಕೊಟ್ಟು ಕಳಿಸ್ತಾರೆ, ಇನ್ನೊಬ್ರು ನೈಲ್ ಪಾಲಿಶ್ ಹಾಕೋರು. ಇಬ್ಬರೇ ಇದ್ದಿದ್ದು, ಆದರೆ ಜನ ತುಂಬಾನೇ ಇದ್ರು. ನಾವೊಂದು 2 ಅವರ್ ವೆಯ್ಟ್ ಮಾಡಿದ್ದಾದ್ಮೇಲೆ ನಾವು ಹೋಗಿ ನೈಲ್ ಆರ್ಟ್ ಮಾಡಿಸ್ಕೊಳಕ್ಕೆ ಹೋದ್ವಿ. ನಾನು ಶೇಪ್ ಕೊಡ್ಸ್ಕೊಂಡು ಸೈಡಲ್ಲಿ ಕುಂತಿದ್ದೆ. ಇದೇ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ನಮಗೆ ನಾವೇ ಶೇಪ್ ಕೊಟ್ಕೊಳ್ಳೋಕ್ಕೆ ನಿಜವಾಗ್ಲೂ ಅಷ್ಟು ಸರಿಯಾಗಿ ಬರಲ್ಲ ಫ್ರೆಂಡ್ಸ್. ಬೇರೆ ಯಾರಾದರೂ ಇಲ್ಲ ಈ ಥರ ನೈಲ್ ಆರ್ಟ್ ಮಾಡೋರು ಏನಾದರೂ ಶೇಪ್ ಕೊಟ್ಟರೆ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಿದೆ. ಫುಲ್ ಖುಷಿ ಆಯಿತು ನನಗೆ. ಬರೀ ನೈಲು ಶೇಪ್ ಕೊಡ್ಸ್ಕೊಂಡಿದ್ದೆ ಅಷ್ಟಕ್ಕೇ, ಇನ್ನು ನೈಲ್ ಪಾಲಿಶ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂದ್ಬಿಟ್ಟು. ಆಮೇಲೆ ನೈಲ್ ಪಾಲಿಶು ಅಲ್ಲಿ ಕಲರ್ಸು ತುಂಬಾ ಇಟ್ಟಿದ್ರು. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ರಿ ಅಂದರು. ನಾನು ಡಾರ್ಕ್ ಪಿಂಕು ಇಷ್ಟ ಫ್ರೆಂಡ್ಸ್ ನನಗೆ ನೈಲ್ಗೆ, ಅದು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಅವರೇ ಹೇಳಿದ್ರು ಅದು ಬೇಡ, ಚೆನ್ನಾಗಿಲ್ಲ, ಅದು ಲೋಕಲ್ ನೈಲ್ ಪಾಲಿಶು ಅಂತ. ಮತ್ತು ನೈಲ್ ಪಾಲಿಶು ನಾವು ಹಾಕ್ಕೊಳ್ತೀವಲ್ಲ ಫ್ರೆಂಡ್ಸ್ ತೆಗೆದು ಫ್ಯಾನ್ಸಿ ಸ್ಟೋರಲ್ಲಿ, ಆ ಥರ ಇಲ್ಲ ಇಲ್ಲಿ ನೈಲ್ ಪಾಲಿಶು. ಎಲ್ಲ ಒಳ್ಳೆ ಕ್ವಾಲಿಟಿ ನೈಲ್ ಪಾಲಿಶು ಮತ್ತು ಬ್ರ್ಯಾಂಡೆಡ್ ಇರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದೇ ಇದ್ದಿದ್ದು. ಅವ್ರು ಬೇರೆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ರಿ ಅಂದರೆ ನಾನು ಅದೇ ಕೆಲಸದಲ್ಲಿ ಕುತ್ಕೊಬಿಟ್ಟಿದ್ದೀನಿ. ನಾನು ಹಿಂದೆ ತುಂಬ ಜನ ವೆಯ್ಟ್ ಮಾಡ್ತಾರೆ ಇದೆಲ್ಲ ನೈಲ್ ಪಾಲಿಶ್ ಹಾಕ್ಸ್ಕೊಳ್ಳೋಕ್ಕೆ, ಕಾಯ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಹಾಕ್ಸ್ಕೊಳ್ತಾ ಇರೋದು. ಹಂಗಾಗಿ ಒಳ್ಳೆ ಕಲರ್ ಸೆಲೆಕ್ಷನ್ ಮಾಡೋಣ ಅಂದ್ಬಿಟ್ಟು ಬರೋದೆಲ್ಲ ಹುಡುಕಿ ಫೈನಲಿ ನಾನು ರೆಡ್ ಕಲರ್ ಸೆಲೆಕ್ಷನ್ ಮಾಡಿಕೊಂಡೆ. ಎಲ್ಲದಕ್ಕೆ ಲೈಟ್ ಇತ್ತು ಫ್ರೆಂಡ್ಸ್ ಎಲ್ಲ ಕಲರೂ. ನನ್ನ ಕೈಗೆ ಒಂದು ಸ್ವಲ್ಪ ಡಾರ್ಕ್ ಆಗಬೇಕಿತ್ತು, ಮತ್ತು ನೋಡೋಕೆ ಚೆನ್ನಾಗಿ ಕಾಣಿಸೋಂಥದ್ದು. ಅದಕ್ಕೆ ನಾನು ಪೇಂಟ್ ಥರ ಇರೋದು ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಡಾರ್ಕ್ ರೆಡ್ ತೊಗೊಂಡೆ. ಅವ್ರು ಹಾಕ್ಬೇಕಾದ್ರೆ ನನಗೆ ಅನ್ನಿಸ್ತಿದೆ ಮನಸ್ಸಿಗೆ, ಇಲ್ಲ ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ಒಂದು ಬೆರಳಿಗೊಂದು ಅಂತ ಅನಿಸ್ತಿದೆ. ಜಾತ್ರೆ ಥರ ಬೇಡ ಅಂತ ಒಂದು ಕಡೆ ಅನಿಸ್ತಿದೆ. ಮತ್ತೆ ಉಂಗುರದ ಬೆರಳಿಗೆ ಒಂದು ಡಿಫ್ರೆಂಟ್ ಕಲರ್ ಹಾಕ್ಸ್ಕೊಂಡು ಎಲ್ಲ ಬೆರಳಿಗೂ ಒಂದೇ ಕಲರ್ ಹಾಕ್ಸ್ಕೊಂಡ್ರೆ ಫ್ರೆಂಡ್ಸ್ ಅದು ಲುಕ್ಕು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಹೇಳೋಕ್ಕೆ ಒಂಥರ ಆಗ್ತಾಯಿತ್ತು ಫ್ರೆಂಡ್ಸ್. ನಾನು ಇಂಟ್ರೋವರ್ಟ್ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ಏನಾದರೂ ಆಗಲಿ ಹೇಳಲ್ಲ ನಾನು. ಇಟ್ಸ್ ಓಕೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಎಲ್ಲ ಇರಲಿ, ಯಾವುದೋ ಒಂದು ಮೊದಲು ಇದು ನೈಲ್ ಪಾಲಿಶ್ ಹಾಕ್ಸ್ಕೊಂಡು ನನ್ನ ಕೈ ಹೆಂಗೆ ಕಾಣಿಸ್ತೈತೆ ನೋಡ್ಬಿಡ್ಬೇಕು ಅಷ್ಟೇ ಇತ್ತು ಮೈಂಡಲ್ಲಿ. ಮತ್ತು ನನಗೆ ಇನ್ನೊಂದು ಅನ್ನಿಸ್ತು ಫ್ರೆಂಡ್ಸ್, ನಾನು ಇಷ್ಟು ವರ್ಷ ನೈಲ್ ಪಾಲಿಶ್ ಹಾಕ್ಕೊಳ್ತಾ ಇದ್ದಿದ್ದೆ ರಾಂಗ್ ಫ್ರೆಂಡ್ಸ್. ಅವರು ಫುಲ್ಲು ಟೈಟಾಗಿ ಸ್ಕಿನ್ನೆಲ್ಲ ಹಿಂದೆ ಮಾಡಿ ಬೆರಳತ್ರ ನೀಟಾಗಿ ಅಪ್ಲೈ ಮಾಡ್ತಾಯಿದ್ರು. ನಾನು ಫುಲ್ ಬೆರಳೆಲ್ಲ ಮಾಡಿಕೊಂಡು ಅದನ್ನು ಒರ್ಸಾಕ್ ಒದ್ದಾಡ್ಕೊಂಡು ಹಾಕ್ಕೋತಾ ಇದ್ದೆ. ಮತ್ತೆ ಒಂದು ಕೋಟ್ ನೈಲ್ ಪಾಲಿಶ್ ಹಾಕ್ಕೊಂಡು ಈ ಥರ ಮಿಷಿನಲ್ಲಿ ಕೈ ಇಟ್ಕೊಂಡ್ರೆ ಫ್ರೆಂಡ್ಸ್ 2 ನಿಮಿಷದಲ್ಲಿ ಡ್ರೈ ಆಗಿಬಿಡ್ತೈತೆ. ಒಂಥರ ಹೊಸ ವಸ್ತು ಎಷ್ಟು ಚೆನ್ನಾಗೈತಲ್ಲ. ನೈಲ್ ಪಾಲಿಶ್ ಹಾಕ್ಕೊಡೋಕ್ಕೂ ಇಷ್ಟೊಂದೆಲ್ಲ ಪ್ರಾಸೆಸ್ ಐತೆ ಅಂತ ನನಗೆ ಗೊತ್ತಾಗಿದ್ದೆ ಇವತ್ತು ಫ್ರೆಂಡ್ಸ್. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ನೈಲ್ ಪಾಲಿಶ್ ಡ್ರೈ ಆಗಿದ ತಕ್ಷಣ ಅಲ್ಲಿ ಮಿಷಿನ್ ಒಳಗಡೆ ಲೈಟ್ ಆಫ್ ಆಗ್ತೈತೆ ಫ್ರೆಂಡ್ಸ್, ಅವಾಗ ಡ್ರೈ ಆಗೈತೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕೋಟ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಆಗ್ತಾ ಅನಿಸ್ತು ಫ್ರೆಂಡ್ಸ್, ನಾನು ಒಳ್ಳೆ ಕಲರ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನ್ನ ಕೈ ಬ್ಲ್ಯಾಕ್ ಇರೋದ್ರಿಂದ ಒಂದು ಸ್ವಲ್ಪ ಕಲರ್ ಸೆಲೆಕ್ಷನ್ ನೋಡ್ಕೊಂಡು ಮಾಡಬೇಕು ಫ್ರೆಂಡ್ಸ್. ಯಾವುದಾದ್ರು ಕಲರ್ ಹಾಕ್ಕೊಂಡ್ರೆ ವಿಚಿತ್ರವಾಗಿ ಜಾತ್ರೆ ಥರ ಕಾಣಿಸ್ತಾ ಇರ್ತೀನಿ. ಮತ್ತೆ ಇನ್ನೊಂದು ಕೋಟ್ ಹಾಕೊಂಡು ಮತ್ತೆ ಒಂದು ಕಡೆ ಡ್ರೈ ಮಾಡಿಕೊಂಡು ಅದರಲ್ಲಿ ಒಂದು ಸ್ಟಿಕ್ಕರ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತಂದ್ರು. ನಾನು ಒಂದು 5 ಸೆಲೆಕ್ಷನ್ ಮಾಡ್ಕೊಂಡೆ ಫ್ರೆಂಡ್ಸ್. ಅದನ್ನು ಉಂಗುರದ ಬೆರಳಿಗೆ ಹಾಕಿದ್ರು. ಎಲ್ಲ ಬೆರಳಿಗೆ ಹಾಕೊಂಡ್ರೆ ಅದನ್ನು ಜಾತ್ರೆ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತಲ್ಲ. ಮತ್ತೆ ಇಷ್ಟೇ ಅಲ್ಲ ಫ್ರೆಂಡ್ಸ್, ಆಲ್ರೆಡಿ ಇದು ಶೈನಿಂಗ್ ಐತಲ್ಲ ನೈಲ್ ಪಾಲಿಶು, ಇದ್ರ ಮೇಲೆ ಇನ್ನೊಂದು ಜೆಲ್ ಅಪ್ಲೈ ಮಾಡ್ತಾರೆ, ಅದು ನಿಜವಾಗ್ಲೂ ಶೈನಿಂಗ್ ಬರೋದು, ಅದು ಲುಕ್ಕೇ ಚೇಂಜ್ ಆಗೋಯ್ತು. ಇದೆಲ್ಲ ನಾವು ತಗೋಬೇಕು ಫ್ರೆಂಡ್ಸ್. ತಗೊಳ್ಳೋದು ಸರಿ, ನಾನು ಇದ್ರ ಹೆಸರುಗಳೇ ಗೊತ್ತಿಲ್ವಲ್ಲ. ನಾನು ಡೀಪಾಗಿ ನೋಡ್ತಾ ಇದ್ದೆ. ಅವ್ರು ನನಗೆ ನೈಲ್ ಪಾಲಿಶ್ ಹಾಕೋವರೆಗೂ ಹೆಸರುಗಳೆಲ್ಲ ತಲೆಯಲ್ಲೇ ಮೆನ್ಷನ್ ಮಾಡ್ಕೋತಾ ಇದ್ದೆ. ಆಚೆ ಬರೋಷ್ಟಲ್ಲೆಲ್ಲ ಮರ್ತೋಯ್ತು ನನಗೆ. ಪರವಾಗಿಲ್ಲ ಫ್ರೆಂಡ್ಸ್, ನೈಲ್ ಪಾಲಿಶ್ ಕಿಟ್ ಅಂದರೆ ಎಲ್ಲ ಬಂದ್ಬಿಡ್ತಿತ್ತಲ್ಲ. ಆಮೇಲೆ ಸರ್ಚ್ ಮಾಡಿ ಯಾವ್ದು ಹೆಂಗೆ ಅಂತ ಹಾಕೊಂಡ್ರೆ ಸರಿ ಹೋಗ್ತಿದೆ. ಅಷ್ಟಕ್ಕೂ ಇಷ್ಟೆಲ್ಲ ನೈಲ್ ಪಾಲಿಶ್ ಹಾಕೊಂಡು ಜೆಲ್ ಹಾಕೊಂಡು ಡ್ರೈ ಮಾಡ್ಕೊಂಡು ಮತ್ತೆ ಒಂದು ಕೋಟ್ ಹಾಕೊಳ್ಳೋಕೆ ನಮಗೆ ಟೈಮ್ ಎಲ್ಲೈತೆ ಅಂತ ಮನೆ ಕೆಲಸ ಮಾಡೋದೇ ಸರಿ ಹೋಗ್ತೈತೆ. ಅದು ಒಂದು ಕಡೆ. ಇದಕ್ಕೆಲ್ಲ ತುಂಬ ಪೇಷನ್ಸಿಂದ ಮಾಡಬೇಕು ಫ್ರೆಂಡ್ಸ್ ಈ ಕೆಲಸಗಳನ್ನೆಲ್ಲ. ಮತ್ತು ಇದೆಲ್ಲ ಅಪಾಯಿಂಟ್ಮೆಂಟ್ ಬೇರೆ ತಗೊಂಡು ಮಾಡಿಸ್ಕೋತಾರಂತೆ. ನನಗೆ ಇಲ್ಲಿ ಸಲೂನ್ ಓನರ್ ಯಾರಿದ್ರು ಅವ್ರು ಹೇಳ್ತಿದ್ರು, ಅದ್ರ ಬಗ್ಗೆ ಎಲ್ಲ ಶಾಕ್ ಆಯಿತು. ಈ ನೈಲ್ ಪಾಲಿಶ್ ಹಾಕ್ಕೊಳ್ಳೋಕ್ಕೂ ಅಂತ ಅನ್ನಿಸ್ತು. ಇದೆಲ್ಲ ಹೊಸ ವಿಷಯ ಫ್ರೆಂಡ್ಸ್ ನನಗೆ. ಮತ್ತು ಅದು ಮಾಯ್ಶ್ಚರೈಸಿಂಗ್ ಆಗಿರೋಕೆ ಏನೋ ಬೆರಳು ಸುತ್ತ ಒಂದು ಜೆಲ್ ಅಪ್ಲೈ ಮಾಡಿಬಿಟ್ಟು ಬಿಟ್ಟರು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತಲ್ಲ. ನೋಡ್ಕೊಂಡೆ ಒಂದು ಫೋಟೋಸು ವೀಡಿಯೋಸ್ ತಗೊಂಡೆ. ನನ್ನ ಫೋನ್ಗೆ ಏನಾದರೂ ಬಾಯಿ ಇದ್ದಿದ್ರೆ ಅಲ್ಲೇ ಕ್ಯಾಕರ್ ಸುಗ್ದಿರೋದು, ಯಾಕೆ ಇಷ್ಟು ಕಾಟ ಕೊಡ್ತಾ ಇದ್ದಿ ಫೋಟೋಸು ವೀಡಿಯೋಸ್ ತಗೊಂಡು ಅಂತ. ಸೊಂದಿಗೊಂದಿಲೆಲ್ಲ ಹೋಗೋದು, ಫೋಟೋಸ್ ತಗೊಳ್ಳೋದು, ವೀಡಿಯೋಸ್ ತಗೊಳ್ಳೋದು. ಆಮೇಲೆ ಆ ರೂಮಿಂದ ಹೊರಗಡೆ ಬಂದು ಒಂದು ಸ್ವಲ್ಪ ಜ್ಯುವೆಲರೀಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರೆಂಡ್ಸ್. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದ್ರಲ್ಲಿ ರಾಮ ಲಕ್ಷ್ಮಣ ಸೀತೆ
ಸೀತೆ ಆಂಜನೇಯ ಸ್ವಾಮಿ ಎಲ್ಲರೂ ಇದ್ರು ಫ್ರೆಂಡ್ಸ್. ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಇದು ಒಂದು 20 ಲಕ್ಷದ ಮೇಲೆ ಇರ್ತೈತೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಂಗಾಗಿ ಈ ಕಡೆ ನಾವು ತಲೆ ಹಾಕಕ್ಕೆ ಹೋಗ್ಬಾರ್ದು. ಇದು ಜ್ಯುವೆಲರಿ ಶಾಪ್ ಫ್ರೆಂಡ್ಸ್. ಆಮೇಲೆ ಹೊರಗಡೆ ಬಂದರೆ ಕತ್ಲೇನೇ ಆಗ್ಬಿಟ್ಟೈತೆ, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಈ ಥರ ಏನಾದರೂ ಹೆಣ್ಮಕ್ಳಿಗೆ ಮೇಕಪ್ದು ಶಾಪಿಂಗ್ದು ಅದು ಇದು ಏನಾದರೂ ಕೆಲ್ಸಕ್ಕೆ ಕರ್ಕೊಂಡೋದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಅದೇ ನಾನು ಒಂದು ಕಡೆ ಕರ್ಕೊಂಡೋಗ್ಬಿಟ್ಟು ಸುಮ್ಮನೆ ಕುತ್ಕೊಂತ ಬಿಟ್ಬಿಟ್ರೆ ದೇವರನ್ನೇ ಕುತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ನಾವು ವಾಪಸ್ ಬಂದ್ವಿ ಮನೆಗೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 8 ಗಂಟೆ ಆಗ್ತೈತೆ. 4 ಗಂಟೆಲಿ ಬಂದವಳು ನಾನು, 8 ಗಂಟೆಲಿ 4 ಅವರ್ ಆಯ್ತು. ಅಲ್ಲಿ ಒಳಗಡೆ ಅಂತೂ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಈಗ ಶಿವ ಬಂದು ಕರ್ಕೊಂಡು ಹೋಗ್ತಾ ಐತೆ ಫ್ರೆಂಡ್ಸ್. ಮನೆಗೆ ಹೋಗಿ ತಿಂಡಿ ತೀರ್ಥ ನೋಡ್ಬೇಕು. ಈಗ ನಾನು ಟಾಮೋಗನ್ಗ ಅಡುಗೆ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ನಾವು ಹೋಗೋಷ್ಟ್ರಲ್ಲಿ ಎಂಥ ಲೋಕವಯ್ಯ ಇದು, ಎಂಥ ಲೋಕವಯ್ಯ. ಬಾರೋ ಬಾರೋ ಬಾರೋ, ರನ್ನಿಂಗ್ ರೇಸ್ ನಾನು ಅಲ್ಲಿ ನೋಡಿಬಿಡೋಣ ಬಾರೋ. ಆಫೀಸ್ ಇಟ್ಕೊಂಡಪ್ಪ ಗೊತ್ತಾಗಲ್ಲ ಅಲ್ಲ, ಹೆಂಗ್ ಕಾಣಿಸ್ತಿದೆ? ಕಾಣಿಸದಪ್ಪ, ಬೆಳೆಸ್ಕೊಂಡಿದ್ದೆ. ನೀನು ಬೆಳೆಸ್ಕೊಂಡಿದ್ಯಲ್ಲ. ಒಂದೇ ಒಂದು ಗುರು ಹೋಗ್ಲಿ. ಹೆಂಗೈತೆ ಹೇಳಪ್ಪಿ? ಹೆಂಗಾಯ್ತು? ಚೆನ್ನಾಗದೆ. ಎಲ್ಲ ಒಂದ್ ಕಡೆ ಸುಟ್ಟೋಗಿರೋ ವಾಸನೆ ಬರ್ತೈತೆ, ಬರ್ನಿಂಗ್ ವಾಸನೆ. ಫಸ್ಟ್ ಟೈಮ್ ಅಲ್ಲ ಇದು, ತುಂಬಾ ಸ್ಪೆಷಲು. ಇದು 3 ದಿನ ಇರ್ತೈತಂತೆ. ಅಂದ್ರೆ ಜಾಸ್ತಿ ದಿನ ಇರ್ತೈತೆ. 3 ದಿನ ನಾವು ರಿಮೂವ್ ಮಾಡಕ್ಕೆ ಆಗಲ್ಲ ಅಂದ್ರು. ಹಂಗ ಹೇಳ್ತಾರೆ, ಮಾಡ್ಬೋದಲ್ಲ ಫ್ರೆಂಡ್ಸ್. ನೈಲ್ ರಿಮೂವರ್ ಅಲ್ಲಿ ಜೆಲ್ಲು ಗಿಲ್ಲು ಅದು ಇದೆಲ್ಲ ಹಾಕಿ ಇದ್ ಮಾಡಿದ್ರು. ಚೆನ್ನಾಗೈತೆ ಫ್ರೆಂಡ್ಸ್, ಸೊ ನೈಸ್. ಇವನ್ಗೆ ಹೊಟ್ಟೆ ಉರ್ಸುವ ಸ್ವಲ್ಪ ಹೊತ್ತು. ಹೆಂಗೈತೆ ಟಾಮು? ಇವನ್ಗೂ ನೈಲ್ ಪಾಲಿಶ್ ಹಾಕ್ಬೇಕು. ಹೆಂಗೈತೆ ನೋಡಲ್ಲಿ? ಅವನ್ ಕೈ ತೋರಿಸ್ತವ್ರೆ. ಏನಿದು ಹೊಸ್ದಾಗೈತಲ್ಲ ಅಂತ. ಅಚ್ಚಿ ಚಿ 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 ಹೇಗ್ ಕೊಡಕ? ಆಮೇಲೆ ನಿನ್ಗೂ ಹಾಕ್ತೀನಿರಪ್ಪ. ಓಕೆ ಫ್ರೆಂಡ್ಸ್, ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಮುಖ ಕೈ ಕಾಲು ತೊಳ್ಕೊಂಡು ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟೆ. ನೀವು ಹೊರಗಡೆ ಸುತ್ತಾಡ್ಕೊಂಡು ಬಂದಾಗ ಜಾಸ್ತಿ ತಲೆನೋವು ಅಂತ ಅನಿಸ್ತೈತೆ ಫ್ರೆಂಡ್ಸ್. ತಣ್ಣೀರಲ್ಲಿ ಮುಖ ಕೈ ಕಾಲು ತೊಳ್ಬಿಡ್ರಿ, ಆರಾಮಾಗಿ ಫ್ರೆಶ್ ಅನಿಸ್ತೈತೆ. ಓಕೆ ಫ್ರೆಂಡ್ಸ್, ಈಗ ನಮ್ದು ಅಡುಗೆ ಕಾರ್ಯಕ್ರಮ ಇದೆ. ಬೆಳಗ್ಗೆನೆ ಪ್ಲಾನ್ ಮಾಡಿದ್ದು ಫ್ರೆಂಡ್ಸ್, ಇವತ್ತು ಶಿವ ಕೈಲೇ ಅಡುಗೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆ ಪ್ಲಾನ್ ಪೋಸ್ಟ್ ಪೋನ್ ಆಗಿ 8:30 ಆಗ್ತಾ ಬಂದ್ಬಿಡ್ತು. ಆದ್ರೂ ಬಿಡಲ್ಲ ಫ್ರೆಂಡ್ಸ್, 10 ಗಂಟೆ ಮಧ್ಯರಾತ್ರಿ ಆದ್ರೂ ಶಿವ ಕೈಲೇ ಅಡುಗೆ ಮಾಡಿಸೋದು ಇವತ್ತು. ನಿನ್ ಕೈ ರುಚಿ ತುಂಬಾ ದಿನ ಆಯ್ತಪ್ಪಿ, ಜಮಾನ್ಗಳೇ ಕಳ್ದೋದು. ಆಯ್ತಾಯ್ತು, ಈ ತರ ಆಕ್ಟಿಂಗ್ಗಳು ನಾವ್ ಎಷ್ಟು ಆಡ್ಲಿಲ್ಲ. ಬಾ 8:9 ನಿಜ ಗೊತ್ತು ನನಗೆ. ಡೈಲಿ ಆಡಿದ್ಯಲ್ಲ. ನಮ್ಗೂ ನಿದ್ದೆ ಬರ್ತೈತೆ, ನಮ್ಗೂ ಮನಿಕೋಬೇಕು ಅನ್ಸ್ತೈತೆ. ಊಟ ಅದೇ ಊಟ ಏನ್ ಮಾಡಕ್ ಆಗ್ತೈತೆ? ನೀನ್ ಹಂಗಂತಿಯಲ್ಲ, ನಿನ್ ತರ ಡೈಲಾಗ್ ನಾನು ಹೊಡಿತಾ ಇರೋದು. ನಮ್ ತಿಳ್ಕೊಂಡ್ ಬಂದ್ವಲ್ಲ, ನಾನು ಯಾವ ತರ ತಿನ್ಕೊಬಂದ್ ನಿನ್ ಉಪವಾಸ ಮಲಗಿಸಿದೀನೇನಪ್ಪಿ ಎಲ್ಲ. ನಮ್ದ ಊಟ ಆಯ್ತು ಅಂದಿಯಲ್ಲ ಅನ್ಸುತ್ತೆ. ಆಯ್ತು ಫ್ರೆಂಡ್ಸ್, ನಾವು ಉಪವಾಸ ಮಲ್ಕೋತೀವಿ ಫ್ರೆಂಡ್ಸ್ ಇವತ್ತು. ನಂಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ಸುತ್ತೆ. ಐ ಆಮ್ ವೆರಿ ಸ್ಟ್ರೆಸ್ ಸುಸ್ತಾಗಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೈಲ್ ನನ್ನ ಟ್ರಿಮ್ ಕಂಪ್ಲೀಟ್ ಆಯ್ತು. ಇನ್ನು ಮೆಹಂದಿ ಒಂದು ಹಾಕ್ಸ್ಕೋಬೇಕು ಫ್ರೆಂಡ್ಸ್, ಅವದೊಂದು ಕಂಪ್ಲೀಟ್ ಆದ್ರೆ ಸಾಕು. ಅಪ್ಪಿ ಇವಾಗ ಕುಕಿಂಗ್ ನಿಂದೆ ಅಪ್ಪಿ, ತಲೆ ಮೇಲೆ ತಲೆ ಬೀಳ್ಲಿ. ಕುಯ್ಕೋ. ನೀನ್ ಅಡ್ಗೆ ಮಾಡಕ್ ನಾನು ಯಾಕೆ ಕುಯ್ಕೋಬೇಕು? ಓ, ಅಸಿಸ್ಟೆಂಟ್ ಕೆಲಸ ಬೇರೆ ಮಾಡ್ಬೇಕಾ? ಯಾವ ಆಂಗಲ್ ಅಲ್ಲಿ ಬಟ್ಟ ತರ ಕಾಣಿಸ್ತಾ ಇದೆಯಪ್ಪ ನೀನು? ಟಾಮ್ಸಿ, ನಾವಿಬ್ರು ತರಕಾರಿ ಕಟ್ ಮಾಡ್ಕೊಡ್ವ, ಎದ್ದೋಳಪ್ಪ. ಅವನು ಮಾಡಲ್ಲ, ಶಿವನು ಮಾಡಲ್ಲ. ಇವ್ರಿಬ್ರ ಹತ್ರ ನನಗ್ ತಲೆನೋವು ಫ್ರೆಂಡ್ಸ್. ಚಿಕನ್ ಬೇರೆ ಒಂದ್ ಸ್ವಲ್ಪ ತರ್ದಿರಾ ಇಷ್ಟ ತಂದೈತೆ. ಇವತ್ತು ತಿನ್ನೋದ್ ಬೇಡ ಅಂತ ಹೇಳ್ದೆ ಫ್ರೆಂಡ್ಸ್ ನಾನು. ಇವಾಗ ಒತ್ ಮುಳುಗ್ತಾ ಭಾನುವಾರ ಕಳೀತು, ಏನೋ ಭಾನುವಾರ ಮುಗ್ದೋಗ್ತೈತೆ ಅನ್ನೋ ಬಯಕೆ ತಂದ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಈಗ ಸಾಂಬಾರ್ ಮಾಡಿದ್ರೆ ಜಾಸ್ತಿ ಮಿಕ್ಕೋಗ್ತೈತಲ್ಲಪ್ಪಿ, ಗೊಜ್ಜು ತರ ಮಾಡುವ, ಚೆನ್ನಾಗಿರ್ತೈತೆ. 3/4 kg ಚಿಕನ್ ತಂದಿದೆ ಫ್ರೆಂಡ್ಸ್. ಕಾಲುಗಳು ಐತೆ 4, ಅದು ಟಾಮಗನ್ಗೆ ಬೇಯಿಸಾಕ್ಬೇಕು. ಓಕೆ, ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ಓಕೆ, ಇಬ್ರು ಸೇರಿ ರೆಡಿ ಮಾಡ್ಕೊಳ್ವಾ. ಕುಕಿಂಗ್ ಮಾತ್ರ ನಿಂದೇನೆ. ಇಬ್ರು ರೆಡಿ ಮಾಡ್ಕೊಳ್ವ ಪಾಪಿ, ಬೇಗ ಹೋಗ್ತಿದೆ. ಚಿಕನ್ ತೊಳ್ಕೊಬತ್ತೀಯ? ತೊಳ್ಕೊಬಾ. ಎದ್ದೊಳೆ ಬಂತು ಫ್ರೆಂಡ್ಸ್, ಬೆಳಗ್ಗೆ ಹೇಳ್ತಾ ಇದೀನಿ ಅಪ್ಪಿ ಇವತ್ತು ನಿನ್ ಕೈಲಿ ಅಡ್ಗೆ ಮಾಡಪ್ಪಿ. ತುಂಬಾ ದಿನ ಆಯ್ತು ಅಂದ್ರೆ ಎದ್ದೇ ಇಲ್ಲ. ನಾನು ಹೋಗಿದ್ದೆ 3 ಗಂಟೆ ತನಕ. ಏನ್ ಮಾಡ್ತಿದ್ದಪ್ಪಿ ನೀನು? ಚಿಕನ್ ತರ್ದಿರ ಹೇಳು ಅಷ್ಟು. ಆನ್ಸರ್ ಮಾಡು.
ಯಾವಾಗ್ಲೂ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿದೀರಾ ನಾನ್ ವೆಜ್ ಬೇಗನೆ ತಂದ್ಬಿಡ್ತೈತೆ ಶಿವ. ನೀನ್ ಮಾಡಪ್ಪ ಇವತ್ತು ಅಂತ ಒಂದ್ ಡೈಲಾಗ್ ಬಿಟ್ಟೆ ನೋಡು, ನಿದ್ದೆ ಬರ್ತೈತಿರೋ ಸ್ವಲ್ಪ 3 ಗಂಟೆ ಗಂಟ ಬಿತ್ಕೋದು ಬಿಟ್ಬಿಡ್ತೀವ ನಾವು. ಇವಾಗ ಮಾಡಿಸ್ತೀವಿ ಅಡ್ಗೆನ. ನೀನು ಶುಂಠಿ ಬೆಳ್ಳುಳ್ಳಿ ಬಿಡಿಸ್ತೀಯಾ, ಈರುಳ್ಳಿ ಕಟ್ ಮಾಡ್ತೀಯಪ್ಪ? ಇಲ್ಲೇ ಕುಯ್ಬೇಕಾ? ನೀನ್ ಲಂಡನ್ ಅಲ್ಲಿ ಹೋಗಿ ಕಟ್ ಮಾಡ್ತೀಯ ಅನ್ಕೊಂಡಿದ್ಯಾ? ಈರುಳ್ಳಿನ ಇಲ್ಲೇ ಕಟ್ ಮಾಡ್ಬೇಕು. ಓ ಶೆಟ್, ನನ್ಗೆ ಚಾಕುನೇ ಬೇಕು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಬಿಡ್ಸಕ್ಕೂ. ಉಗುರು ಸ್ಮೂತ್ ಜಾಸ್ತಿ ನನ್ಗೆ ಕಟ್ ಆಗೋಗ್ತಿದೆ. ಈಗ ಬೇರೆ ಇದು ಬೇರೆ ಹೊಡ್ತೀನಿ. ಓ ಮೈ ಗಾಡ್. ಏನೋ ಮಗನ ಕೈಗೆ ಮಾಣಿಕ್ಯ ಸಿಕ್ಕಿದ್ರೆ ಹೆಂಗ್ ಆಡ್ತೈತೆ ಫ್ರೆಂಡ್ಸ್, ಹಂಗೇನೇನೆ ನೈಲ್ ಪಾಲಿಶ್ ಮಾಡಿಸ್ಕೊಂಡು ನೈಲ್ ಆರ್ಟ್ ಮಾಡಿಸ್ಕೊಂಡು ನಾನು ಹಂಗೆ ಆಡ್ತಿದ್ದೀನಿ. ನಾಳೆ ಬಟ್ಟೆ ಬೇರೆ ಹೋಗಿರ್ಬೇಕು ಫ್ರೆಂಡ್ಸ್, ಇದೆಲ್ಲ ಹಾಳಾಗ್ಬಿಡ್ತೈತ ಅಂತೀಗ ಏನ್ ಮಾಡೋದು? ಇವತ್ತು ಬೆಳಗ್ಗೆನೆ ಬಟ್ಟೆ ಹೋಗಿಬೇಕಾಯ್ತು. ನಾನು ಗೊತ್ತಿಲ್ವಲ್ಲ ಫ್ರೆಂಡ್ಸ್, ಇದು 3 ಗಂಟೆಲಿ ಫೋನ್ ಮಾಡಿದ್ದು ಅವರು, ಈ ತರ ನೈಲ್ ಆರ್ಟ್ ಮಾಡಿಸ್ಕೊಳಕ್ ಇಂಟ್ರೆಸ್ಟ್ ಇದ್ರೆ ಬಾ ಅಂತ. ಅದಕ್ಕೆ ನಾನು ಹೋದೆ. ಅಪ್ಪಿ ಉದ್ದುದ್ದ ಕಟ್ ಮಾಡಪ್ಪಿ ಫ್ರೈಗೆ. ಒಂದೊಂದ್ ಅಡ್ಗೆಗೆ ಒಂದೊಂದರ ಈರುಳ್ಳಿ ಕಟ್ಟಿಂಗ್ ಇರ್ತೈತಪ್ಪ. ಅದೇ ಕುಕ್ಕಿಂಗ್ ಆರ್ಟ್ ಅದು. ಚಿತ್ರಾನ್ನ ಗೊಜ್ಜಿಗೆ ಹೆಂಗ್ ಕಟ್ ಮಾಡ್ತಾರೆ ಎಲ್ಲದಕ್ಕೂ ಹಂಗೆ ಕಟ್ ಮಾಡ್ಬಾರ್ದು, ಉದ್ದುದ್ದ ಕಟ್ ಮಾಡು. 2 ಬಕ್ರೆ ಅಂದ್ರೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೆಂಗೋ ಕಟ್ ಮಾಡಪ್ಪ. ಇವತ್ ನಿಂದೆ ಕಿಚನ್. ಏನಿಲ್ಲಪ್ಪ, ಇದು ಫ್ರೈ ಎಷ್ಟೊತ್ತು ಗೊತ್ತಾ? ಏನ್ ಕೋಳಿ ಅದ ಹೇಳು? ಬಾಯ್ಲರ್ ಅಂದ್ರೆ ಗಟ್ಟಿ ಕೋಳಿನ ಮೆತ್ತ ಕೋಳಿನ? ಮೆತ್ಕೊಳ್ಳಿ ಫ್ರೆಂಡ್ಸ್, ಬೇಗ ಆಗ್ಬಿಡ್ತೈತೆ ಹಂಗಾರೆ ಫ್ರೈ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಶಿವ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಬೇಡ, ಇವೆಲ್ಲ ರೆಡಿ ಮಾಡ್ಕೋತೈತೆ. ಪಟ ಪಟ ಅಂತ ಇವಾಗ ಫ್ರೈ ಮಾಡ್ತೀವಿ ಫ್ರೆಂಡ್ಸ್. ಟಾಮುಗನ್ ಬಂದ್ ನೋಡ್ತಾನೆ, ಏನ್ ಅಡ್ಗೆ ಮನೇಲಿ ಇಬ್ರು ತುರ್ಕೊಬಿಟ್ಟಾರಲ್ಲ ಇವತ್ತು, ಕದ್ದು ಮುಚ್ಚಿ ಏನಾದ್ರು ತಿಂತವ್ರ ನನಗ್ ಕಾಣ್ದಿರಾ ಅಂತ ಅವ್ನ ಮೈಂಡ್ ಸೆಟ್. ಇಲ್ಲಿ ಫ್ರೆಂಡ್ಸ್ ಇವನ್ ಸ್ಟೈಲ್ ನ ಬಂದು ಬಗ್ ನೋಡ್ತಾವನೆ. ಚಿಕನ್ ಫ್ರೈ ಮಾಡ್ತಾ ಇದೀವಿ ಟಾಮು, ನಿಂಗೋಸ್ಕರನೇ. ಇಲ್ಲಿ ನಿಂಗೋಸ್ಕರ ಲೆಗ್ ಪೀಸು. ಬೇಡ ಬೇಡ, ಮಾಡಿದ್ಮೇಲೆ ತಿನ್ನು. ಹೋಗ್ ಮಲ್ಕೋ ಹೋಗು, ಬರ್ತೀವಿ. ನಿನ್ ಬಿಟ್ಟು ತಿನ್ನಲ್ಲ. ಪ್ರಪಂಚದಲ್ಲಿ ಯಾರೇ ನಂಬಿದ್ರು ಟಾಮುಗನ್ ಮಾತ್ರ ನಾನು ನಂಬಲ್ಲ. ಸರಿಯಪ್ಪ, ಸ್ಟವ್ ಹಚ್ಬಿಟ್ಟು ನೀನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ತಾರೆ, ನಾನು ಪೇಸ್ಟ್ ಕೊಡ್ತೀನಿ. ಸ್ಟವ್ ಹಚ್ಚು. ಓಕೆ ಫ್ರೆಂಡ್ಸ್, ಈಗ ಇಲ್ಲಿಂದ ನಮ್ಮ ಕಿಚನ್ ಇದು ಚಿಕನ್ ಫ್ರೈ ಸ್ಟಾರ್ಟ್ ಆಗಲಿದೆ. ಮೊದಲು ಒಂದು ಬಾಂಡಿ ಇಟ್ಕೊಂಡು ಸ್ಟವ್ ಹಚ್ಕೋಬೇಕು. ಹಾಕೊಳ್ಳಿ, ಯಾರು ಬೇಡ ಅಂದ್ರು. ಒಂದು ಸೌಟಷ್ಟು ಹಾಕೋ. ಹಾ, ಒಂದ್ ಸೌಟಷ್ಟು ಹಾಕೋಪ್ಪು. ಇವೆಲ್ಲ ಫ್ರೈ ಆಗೋಷ್ಟರಲ್ಲಿ ಸುಂಡೋಗ್ತಿದೆ ಫ್ರೆಂಡ್ಸ್ ಎಣ್ಣೆ. ಮೊನ್ನೆ ಒಂದ್ ವಾರ ವಿಡಿಯೋ ಹಾಕಿರ್ಲಿಲ್ವಲ್ಲ ಫ್ರೆಂಡ್ಸ್, ನಾನು ಹುಷಾರಿಲ್ದಿರಾ. ಅಣ್ಣ ಏನ್ ಮಾಡೈತಂದ್ರೆ ಎಣ್ಣೆ ಪ್ಯಾಕೆಟ್ ನಾನು ಓಪನ್ ಮಾಡ್ಬಿಟ್ಟು ಇಕ್ಕಿದ್ದೆ. ಅದು ಬಾಟ್ಲು ಎಣ್ಣೆದು ಡಬ್ಬಿ ತೊಳೆದ್ಬಿಟ್ಟು ತುಂಬ್ಕೊಳ್ಳೋಣ ಅನ್ಬಿಟ್ಟು ಹಿಂಗ್ ಇಟ್ಟಿದೀನಿ. ಒಂದ್ ಪಾತ್ರೆ ಒಳಗೆ ಎತ್ಕೊಂಡ್ ಬಿಡಿಸ್ಬಿಟ್ಟೈತೆ, 1 ಲೀಟರ್ ಎಣ್ಣೆ ಚೆಲ್ಲೈತೆ. ಅದೇ ಕೆಲಸ ನಾನ್ ಮಾಡಿದಿದ್ರೆ ಕೋರ್ಟ್ ಗಂಟೆ ಹೋಗಿ ಡೈವರ್ಸೇ ಆಗಿರೋದು. ಅಪ್ಪಿ ಯಾಕಪ್ಪಿ ಈ ಪಟ್ಟಿ ಕಂಜೂಸ್ ಆಗ್ಬಿಟ್ಟೆ? ಏನ್ ಕಷ್ಟೊಂದು ಒಳ್ಳೆ ಕಡೆ ಎಲ್ಡತ್ ಮಾಡ್ತಾರೆ. ನೀನ್ ಬಿಟ್ರ ಅಷ್ಟೇ ಸಂಸಾರ. ಅಡ್ಗೆ ರುಚಿ ಬಾ ಅಂದ್ರೆ ಹಂಗೆ ಬಂದತ್ತ. ಒಂಚೂರು 1/2 ಲೀಟರ್ 3 ತಿಂಗಳು ಮಾಡ್ತಾರೆ, 1 ಲೀಟರ್. ನಾನೇ ಕಂಜೂಸು ಫ್ರೆಂಡ್ಸ್, ನೀವ್ ನೋಡ್ತೀರಾ ಎಣ್ಣೆ ಜಾಸ್ತಿ ಬಳಸಲ್ಲ. ಐಟಮ್ಸ್ ಎಲ್ಲ ಇತಿಮಿತಿಯಲ್ಲಿ ಹಾಕ್ತೀನಿ. ಏನಾರ ಹೆಚ್ಚಿಗೆ ಆಗ್ತಾ ಇದೀನಿ ಐಟಮ್ ಅಂದ್ರೆ ಅದ್ ಕೊಳ್ತೋಗ್ತೈತೆ ಅಂತ ಮಾತ್ರ ಜಾಸ್ತಿ ಹಾಕ್ತೀನಿ, ಇನ್ನೆಲ್ಲ ಕಮ್ಮಿನೇ ಹಾಕ್ತೀನಿ. ನನ್ಗೇನೆ ನನ್ ಗಂಡ ಸಂಸಾರ ಉದ್ಧಾರ ಮಾಡಲ್ಲ ಅಂತ ಇದಂದ್ರೆ ಅದು ಮದ್ವೆಯಾಗಿ ಇಷ್ಟು ವರ್ಷ ಸಂಸಾರ ಮಾಡಿದ್ಮೇಲೆ. ಮೊದ್ಲು ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಹುರ್ಕೊ. ಎಣ್ಣೆ ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾವ್ರೆ. ಫ್ರೆಂಡ್ಸ್ ಮುನ್ಸ್ಕೊಂಡಿದಾಗ ಒಂದ್ಸಲ ಚಿಕನ್ ಮಾಡಿತ್ತು, ನಗಿತಾ ಇರೋದ್ ನೋಡಿ ಫ್ರೆಂಡ್ಸ್. ಹೊಟ್ಟೆ ಸಿಕ್ ತಡಿಯಕ್ ಆಗಿಲ್ಲ ಫ್ರೆಂಡ್ಸ್, ತಿನ್ಬಿಟ್ಟೆ. 1 hour ವಾಮಿಟ್ ಮಾಡಿದೀನಿ. ತಿಂದಿದ್ದಲ್ಲ, ಹಸಿ ವಾಸನೆ, ಸರಿಯಾಗಿ ಮಸಾಲೆಗಳು ಹಾಕ್ಲಿಲ್ಲ, ಹಸಿ ಚಿಕನ್ ತಿಂದಂಗೆ ಹೊಟ್ಟೆ ಸಿಕ್ ತಿನ್ಬಿಟ್ಟೆ. ಬಕ ವಾಮಿಟ್ ಮಾಡಿ ಸಾಕಾಯ್ತು, ಹಂಗ್ ಮಾಡಿತ್ತು. ಆಮೇಲೆ ವಾಮಿಟ್ ಮಾಡಿದ್ಮೇಲೆ ತಿರ್ಗಾ ಹೊಟ್ಟೆ ಸಿಕ್ತು ಫ್ರೆಂಡ್ಸ್ ನನ್ಗೆ. ಅದನ್ನೇ ತಿಂದ ಮತ್ತೆ ವಾಮಿಟ್ ಆಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಫ್ರೈ ಕಿತ್ತು 4-5 ಪೀಸು ಬಾಂಡ್ಲಿನಲ್ಲಿ. ಅದಕ್ಕೆ ಮೆಣಸು ಪುಡಿ ಕುಟ್ಟದೆ ಚೆನ್ನಾಗಿ ಹಾಕ್ಬಿಟ್ಟು ಉರ್ದಿ 11:30-12 ಗಂಟೆ ತಿಂದೆ. ಮತ್ತೆ 2 ನಿಮಿಷಕ್ಕೂ ಏನಾದ್ರು ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಇನ್ನೇನ್ ಮಾಡ್ಲಿ, ಬೇಕಂತ ಮಾಡಿದ ಹಸಿ ಚಿಕನ್ ಹಾಕಿದ್ ನನ್ಗೆ. ನೀನ್ ಬಿಡಪ್ಪ, ಕಾಡ್ ಮನುಷ್ಯ ತಿಂತೀಯಾ. ಓಕೆ ಫ್ರೆಂಡ್ಸ್, 1 ದೊಡ್ಡ ಬೆಳ್ಳುಳ್ಳಿ, ಇಷ್ಟುದ್ದ ಶುಂಠಿ 2 ಇಂಚಷ್ಟು ಪೇಸ್ಟ್ ಮಾಡ್ಕೊ ಬರ್ತೀನಿ. ಈರುಳ್ಳಿ ಹಸಿಮೆಣಸಿನಕಾಯಿ ಫ್ರೈ ಆದ್ಮೇಲೆ ಟೊಮೆಟೊ ಹಾಕ್ತಾರೋ. ಟೊಮೆಟೊ ಹಾಕು.
ಬರ್ತೀನಿ ಫ್ರೆಂಡ್ಸ್ ಪೇಸ್ಟ್ ಮಾಡ್ಕೊಂಡು. ಏ ಗಂಡು ಎಂದರೆ ಗಂಡು ಭೂಪತಿ ಗಂಡು ಯಾರು ನೋಡಿಲ್ಲ ಯಾರು ನೋಡಿಲ್ಲ. ಓಕೆ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಟೊಮೆಟೊ ಹಾಕ್ತಪ್ಪ, ಹಾಕು. ಕರ್ಬೇವು ಹಾಕು. ಚಿಕನ್ ಫ್ರೈಗೆ ಕರ್ಬೇವು ಹಾಕಿದ್ರೆ ಫ್ಲೇವರ್ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಪಟಕ್ಕು. ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾವ್ರೆ ಕೊಳ ಮಹಾರಾಜರು. ನನ್ ನೋವೇನಂತ ನನಗ್ ಗೊತ್ತು. ನಾನ್ ಹೆಂಗ್ ತಡ್ಕೊಂಡಿದ್ದೀನಿ ನನಗ್ ಗೊತ್ತಾಗುತ್ತೆ. ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು. ಸಾಕ್ ಮಹಾಪ್ರಭು, ಪರವಾಗಿಲ್ಲ, ಬಡ್ದಾಕೋದು ಗೊತ್ತೈತೆ. ಕುಕಿಂಗ್ ಟಿಪ್ಸ್ ಕಲ್ತಿದ್ಯಾ, ಪರವಾಗಿಲ್ಲ. ಓ ಗಮ್ಮಂತ ಇರ್ತೈತೆ ಪ್ಯಾಕೆಟ್ ಪೇಸ್ಟ್. ನೀವು ನೋಡಿದೀರಾ ಫ್ರೆಂಡ್ಸ್, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಅಂಗಡಿನಲ್ಲಿ ತರ್ಸೋದೇ ಇಲ್ಲ ಫ್ರೆಂಡ್ಸ್. ಎಂತ ಸಿಚುವೇಶನ್ ಬಂದ್ರು ಅದೇನೋ ನನ್ಗೆ ಗೊತ್ತಿಲ್ಲ, ಆ ಪ್ಯಾಕೆಟ್ ಓಪನ್ ಮಾಡಿದ್ರೆ ಕೊಳ್ತೋಗಿರೋ ಸ್ಮೆಲ್ ಅನ್ಸ್ತೈತೆ ಫ್ರೆಂಡ್ಸ್. ತುಂಬಾ ದಿನ ಹಿಂದೆ ಮಾಡಿರ್ತಾರಲ್ಲ, ಇಷ್ಟನೇ ಆಗಲ್ಲ. ನನ್ನ ಹೆಸರು ಹುಚ್ಚ ವೆಂಕಟ್, ಗೊತ್ತಿಲ್ವಾ? ಹುಚ್ಚ ವೆಂಕಟ್ ಅವ್ರ ಫ್ಯಾನು. ಇದೆ ನಿನ್ನಲ್ಲಿ ನಳ ಮಹಾರಾಜ್ ವಿದ್ಯೆ ಇದೆ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಶುಂಠಿ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕಪ್ಪಿ, ಆಮೇಲೆ ಚಿಕನ್ ಹಾಕ್ಬೇಕು. ಯಾವಾಗ್ಲಾದ್ರೂ ನಾನು ಮಾಡ್ಕೊಡು ಅಂದ್ರೆ ಹಂಗೆ ಮಾಡೋ ಆಯ್ತಾ. ಇಲ್ಲಿ ಫ್ರೆಂಡ್ಸ್ ಚಿಕನ್ ಎಷ್ಟ್ ಸಲ ತೊಳ್ದೆಪ್ಪ? ಚಿಕನ್ 3 ಸಲ. ನನ್ ಮೇಲೆ ಹಣೆ ಇಟ್ಟೇಳು. ಗೊತ್ತು ನೀನ್ ಉಟ್ಟುಕೊಳಕ ಅನ್ಬಿಟ್ಟು. ನನ್ಗೆ ಇದು ಚಿಕನ್ ನೋಡಿದ್ರೆ ಗೊತ್ತಾಗ್ತೈತೆ ಫ್ರೆಂಡ್ಸ್. ಇಲ್ಲಿ ಏನ್ ಚಿಕನ್ ಪುಡಿ ಹಾಕ ಕೊಟ್ಟವ್ರ? ಬೇಡಪ್ಪಿ, ನನ್ ಅದ್ ನೋಡಿದ್ರೆ ನಂಗೆ ತಿನ್ನಕ್ಕಾಗಲ್ಲಪ್ಪಿ. ತೊಳ್ಕೊ ಬರೋಗು ಕೊಳಕ. ಶಿವ ಗಲೀಜ್ ಜಾಸ್ತಿ ಫ್ರೆಂಡ್ಸ್. ನಾನೇನೋ ನೋಡ್ಲಿಲ್ಲ ಅಂದ್ರೆ ಅದನ್ನೇ ಹಾಕಿ ತಿನ್ಸ್ತಾರದೆ ನನ್ಗೆ. ನೀವ್ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ನಾನ್ ವೆಜ್ ಏನೇ ಫಿಶ್ ಚಿಕನ್ ಮಟನ್ ಏನೇ ತಂದ್ರು ಇದ್ಯಾಕೆ ಆಫ್ ಮಾಡ್ಬಿಟ್ಟು ಇದು ಮೆಂಟಲ್ ಗಂಡ. ಚಿಕನ್ ಫಿಶ್ ಮಟನ್ ಏನೇ ತಂದ್ರು ಶಿವ ತೊಳಿಬೇಕಾದ್ರೆ ನಾನು ನೀರ್ ಮನೆ ಹತ್ರನೇ ನಿಂತಿರ್ತೀನಿ. ವಿಡಿಯೋಗಳಲ್ಲಿ ಅಬ್ಸರ್ವ್ ಮಾಡಿದೀರಾ ಫ್ರೆಂಡ್ಸ್? ನಾನು ಎದುರುಗಡೆ ಇದ್ರೆ ನೀಟಾಗಿ ತೊಳಿತೈತೆ, ಇಲ್ಲಾಂದ್ರೆ 1-2 ಸಲ ಕೊಳಸ್ಕೊಂಡು ಎತ್ಕೊಂಡ್ಬಿಡ್ತೈತೆ. ಅದ್ ನನ್ಗೆ ಹಂಗೆ ಮೈಂಡಲ್ಲಿ ಉಳ್ಕೊಬಿಡ್ತೈತೆ ಫ್ರೆಂಡ್ಸ್. ಅಕಸ್ಮಾತ್ ನೋಡ್ತೀನಿ ಅನ್ಕೊಳ್ಳಿ, ಈಗ ಕಸ ಕಡ್ಡಿ ಏನೋ ಇತ್ತು ನೀಟಾಗಿ ತೊಳ್ದಿಲ್ಲ ಅನ್ಬಿಟ್ಟು ಹೆಂಗೋ ಒಂದು ತಿನ್ಬಿಡ್ತೀನಿ ಅನ್ಕೊಳ್ಳಿ, ಅದೇ ನೆನಪಾಗಿ ಆಗಿ ಮತ್ತೆ ವಾಮಿಟ್ ಮಾಡ್ಕೊಂಡ್ಬರ್ತೈತೆ. ಅದಕ್ಕೆ ನೀಟಾಗಿ ಮಾಡೋ ಕೆಲಸ ನಾನು ಶಿವಾಗಿ. ಆಲ್ಮೋಸ್ಟ್ ಎಲ್ಲ ನೀಟಾಗಿ ಫ್ರೈ ಆಗೈತೆ. ಚಿಕನ್ ಹಾಕ್ಬೇಕು ಫ್ರೆಂಡ್ಸ್. ಇನ್ನು ತೊಳ್ದಪ್ಪ ನೀಟಾಗೆ. ಹಾ ಈಗ ನೋಡಿ ಹೆಂಗೈತೆ, ಆಗ್ಲೇ ನೋಡಿ ಹೆಂಗಿತ್ತು. ಹಾಕು. ನೀರ್ ಇಂಡಿ ಹಾಕ್ಬೇಕು, ನೀರ್ ಸಮೇತ ಹಾಕ್ಬಾರ್ದು. ಈಗ ಚಿಕನ್ ಹಾಕ್ತವ್ರಿ. ಈಗ ನೋಡು ಬೆಳ್ಳಗೈತೆ ಪಳಪಳ ಅಂತ. ಯಾವತ್ತೂ ಅಷ್ಟೇ ನಾನ್ ವೆಜ್ ನೀಟಾಗಿ ತೊಳೆದಿರ ತಿನ್ಬಾರ್ದು, ಅವೆಲ್ಲ ಒಳ್ಳೇದಲ್ಲ ಹೆಲ್ತ್ಗೆ. ಹೋಟ್ಲದ್ ನಾನು ಯಾವಾಗಪ್ಪ ನಾನ್ ವೆಜ್ ತಿನ್ನಕ್ ಹೋಗಿದ್ದೆ? ಹಾಕು. ಉಪ್ಪು ಚಿಕನ್ ಆದ್ರೂ ಪರವಾಗಿಲ್ಲ, ನೀನ್ ಪ್ರೀತಿಯಿಂದ ಮಾಡ್ಕೊಟ್ಟಿದ್ಯ ಅಂತ ಮನ್ಸಾರ ತಿಂತೀನಿ. ಕಲರ್ಫುಲ್ಗೆ ಅರ್ಶನೂ ಹಾಕ್ಬೇಕಪ್ಪ. ಅಷ್ಟೇ, ನೀನಾಗಿದ್ರೆ ಅರ್ಧಂಬರ್ಧ ಬೇಯಿಸು ತಿನ್ನು. ಹಾ ಇರಿ ಡಬ್ಬನೇ ಬಗ್ಸ್ಬಿಡು. ಅರ್ಶನೂ ಜಾಸ್ತಿ ತಿನ್ಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಚಿಕನ್ ಬಿಸಿ ಆಗೋವರೆಗೂ. ಮೊದಲು ನೀವು ಕಲಿಬೇಕಾಗಿರೋದು ಅಡುಗೆ ಮನೇಲಿ ಅಡುಗೆ ಮಾಡ್ಬೇಕಾರೆ ಐ ಫ್ಲೇಮು ಲೋ ಫ್ಲೇಮು. ಯಾವಾಗ ಐ ಫ್ಲೇಮ್ ಇಕ್ಕೋಬೇಕು, ಯಾವಾಗ ಲೋ ಫ್ಲೇಮ್ ಇಕ್ಕೋಬೇಕು ಅಂತ ಕಲ್ತ್ರೆ ನೀನು ಆ ಅಡುಗೆ ಕಲ್ತಂಗೆನೆ. ಓ ಕಲ್ಸಕ್ಕೂ ಬರ್ತಾ ಇಲ್ಲ. ಹಂಗೆ ಓಹೋ ಕುಣಿಲಾರ್ದೆ ಇರೋನೆಲ್ಲ ಡೊಂಕು ಅಂದಂಗೆ. ಬಾಣ್ಲಿ ಚಿಕ್ಕದಂತೆ, ಅದಕ್ಕೆ ಆಗ್ತಿಲ್ವಂತೆ. ಇಷ್ಟು ವರ್ಷ ನಾನು ಆ ಬಾಣ್ಲಿಲೆ ಬಿದ್ದು ಓದಾಡ್ತಾ ಇದ್ದೀನಿ ಅಡುಗೆ ಮಾಡ್ಕೊಂಡು. ಆಯ್ತಪ್ಪ, ನಾಳೆ ಊರಾಗಲ್ದು ಮಾಡಿಸುವ ಆರ್ಡ್ರ್ ಕೊಟ್ಟೆ ಬಾಂಡಿಯ. ನನ್ನ ಗಂಡ ಅಡುಗೆ ಮಾಡ್ತಾರೆ ಅಂದ್ಬಿಟ್ಟು. ಒಂದು ಮೀಡಿಯಂ ಫ್ಲೇಮಲ್ಲಿ ಇಕ್ಕಪ್ಪಿ. ಇನ್ನು ಸ್ವಲ್ಪ ಐ ಫ್ಲೇಮ್ ಇಕ್ಕು. ಇನ್ನು ಸ್ವಲ್ಪ ಐ ಫ್ಲೇಮ್ ಇಕ್ಕೆ. ಇನ್ನು ಸ್ವಲ್ಪ ಇಕ್ಕೆ. ತಟ್ಟೆ ಮುಚ್ಚಿ ಒಂದು 10 ನಿಮಿಷಗಳ ಕಾಯ ವೆಯ್ಟ್ ಮಾಡಿ. ಚಿಕನ್ ಬೇಯಲಿ. ಮಲ್ಕೊಂಡ್ರೆ ಅದು ಆಫ್ ಮಾಡ್ಬಿಡ್ಬೇಕಾ ಆಮೇಲೆ? ಇನ್ನೂ ರೆಡಿ ಆಗಿಲ್ಲ ಮಹಾಪ್ರಭು. ಅದು ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಸುಂಡೋಗ್ಬೇಕು, ಆವಾಗ ಮಸಾಲೆ ಕಲಿಸ್ಬೇಕು. ನೀರು ಸುಂಡೋಗ್ದಿರ ಮಸಾಲೆ ಕಲಿಸಿದ್ರೆ ಅದೇ ಹಸಿ ವಾಸನೆ ಬರೋದು. ಎಸ್, ಹಂಗೆ ನೋಡಿ ಕಲ್ತ್ಕೊಪ್ಪ ಒಂದೊಂದು ಅಡುಗೆಗಳು. ಯಾವತ್ತೂ ಹೆಂಡ್ತಿನೇ ನಂಬ್ಕೊಂಡಿರ್ಬಾರ್ದು ಅಡುಗೆಗೆ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತು. ಬಿಡ ಪ್ರಜಾ. ನನಗೆ 9 ಗಂಟೆ ಮೇಲೆ ನಿದ್ದೆ. 12 ಗಂಟೆ ಮಲ್ತಿರ್ತಾನೆ. ಅಪ್ಪಿ ಬೆಳಗ್ಗೆ ಒಂದು 11 ಗಂಟೆಯಿಂದ ಫ್ರೆಂಡ್ಸ್ 3 ಗಂಟೆ ಗಂಟ ಮಲಗಿರೋದು ಶಿವ.
ನಿಂತಿದೆ ಫಸ್ಟ್ 1 ಗಂಟೆಗೆ ಮಲ್ತದೆ ನೋಡ್ದಾ? ಮಧ್ಯರಾತ್ರಿ ಮಲಗ್ತಿದ್ವಿ ತಾನೇ ಫಸ್ಟ್. ಇವಾಗ ನಿದ್ದೆ 6 ಗಂಟೆ. ಈಗ ನಾವು 9 ಗಂಟೆಗೆ ನಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ 6 ಗಂಟೆಗೆನೆ 5 ಗಂಟೆಗೆ. ಫ್ರೆಂಡ್ಸ್ ನೀವ್ ನಂಬಲ್ಲ, ನಾವ್ ಬಂದು ಅಷ್ಟರಲ್ಲಿ 5:30 ಕೆಲಸ ಬಿಟ್ಟು ಬರ್ತಿದ್ವಾ, 6 ಗಂಟೆ 6:30 ಅಷ್ಟ್ರಲ್ಲಿ ಮನೆ ಮಗಳೆಲ್ಲ ಗುಡಿಸಿ ಅಡಿಗೆ ಮಾಡಿ ತಿನ್ಬಿಟ್ಟು ನಿದ್ದೆ. 7 ಗಂಟೆ ಅಷ್ಟರಲ್ಲಿ ನಿದ್ದೆ ಫ್ರೆಂಡ್ಸ್. ನಾವು ಹೆವಿ ಕೆಲಸ ಫ್ರೆಂಡ್ಸ್. ಅವಾಗ ಬಂದು ಅಷ್ಟರಲ್ಲಿ ಹೆವಿ ಕೆಲಸ ಕೊಡೋರು, ಗಿಡ ಲೋಡ್ ಮಾಡೋದು, ಅದು ಇದು ಎಲ್ಲ. ಬಾಡಿನೇ ಪೇನ್ ಫ್ರೆಂಡ್ಸ್. ಬಂದ ತಕ್ಷಣ ನಿದ್ದೆ ಮಾಡ್ಬಿಡ್ತಿದ್ವಿ ತಾನೇ ಪೇ. ಸಖತ್ ಕಷ್ಟಪಟ್ವಿ ಫ್ರೆಂಡ್ಸ್. ಒಟ್ನಲ್ಲಿ ನಾವು ಲೈಫಲ್ಲಿ ಸೆಟ್ಲ್ ಆಗಕ್ಕೆ ನೆನ್ಸ್ಕೊಂಡ್ರೆ ನಾವೇನಾ ಅಂತ ಅನ್ನಿಸ್ತಿದೆ. ಕಷ್ಟ ಪಡ್ಲಿಲ್ಲ ಅಂದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಅಟ್ಲೀಸ್ಟ್ ಏನು ಸಾಧನೆ ಮಾಡಿಲ್ಲ ಅಂದ್ರೆ ನಮ್ಮ ಸಂಸಾರ ನಾವು ನಿಭಾಯಿಸ್ಕೊಂಡು ಹೋಗೋಷ್ಟಾದ್ರೂ ನಾವು ಬಂದಿದೀವಿ ಅಂದ್ರೆ ನಮ್ಗೆ ಖುಷಿ ಆಗ್ತೈತೆ ಫ್ರೆಂಡ್ಸ್. ಇದೇ ಖುಷಿಗೆ ಆಚೆ ಹೋಗ್ತಾ ಇದೆಯಾ? ಸೆಕೆ. ಆಚೆ ಹೋಗೋಣ ನಡಿ ಒಂದ್ ಸ್ವಲ್ಪ ಹೊತ್ತು. 10 ನಿಮಿಷದ ನಂತರ ನೀರ್ ಚೆನ್ನಾಗಿ ಬಿಟ್ಕೊಂಡೈತೆ. ಬಿಸಿ ಬಿಸಿ ಬಿಸಿ. ನಾವು ಗೊಜ್ಜು ತರ ಮಾಡ್ಕೋತಾ ಇದೀವಿ ಫ್ರೆಂಡ್ಸ್. ಸ್ವಲ್ಪ ಮುದ್ದೆಗೂ ಬೇಕಲ್ಲ. ತುಂಬಾ ಇತ್ತಲ್ಲ? ಏನ್ ತುಂಬಾ ಇತ್ತು? ಚಿಕನ್ನ ನಾನೇ ತಿನ್ಕೊಂಡೆ ಬಾಣ್ಲಿನಲ್ಲಿ. ಹೆಂಗ್ ಫ್ರೆಂಡ್ಸ್, ಹಿಂಗೆ ಗಂಡ್ ಮಕ್ಳು ಅಪರಾಧ ಹಾಕೋದು ಮನೆಗಳಲ್ಲಿ. ಚಿಕನ್ 1 kg ತಂದಿದ್ದೆ, ಇಷ್ಟೇ ಮಾಡಿದ್ದು. ಗಂಡ್ ಮಕ್ಳು ಇರ್ಲಿ, ಅತ್ತೆದಿರ್ ಹಾಕೋದು ಹಿಂಗೆ ಅಪರಾಧ. ನನ್ ಮಗ 1 kg ತಂದಿದ್ದ ಕಣವ, ಅಡ್ಗೆ ಮನೇಲೇ ತಿನ್ಕೊಂಡ್ಲು. ಅಡ್ಗೆ ಮಾಡೋಷ್ಟ್ರಲ್ಲಿ 1/4 kg ಇತ್ತು ಬಾಣ್ಲಿಲಿ ಅಂತ ನಮ್ಮ ಮನೇಲಿ ಹೇಳಿದ್ರು ಫ್ರೆಂಡ್ಸ್. ಖಾರದ ಪುಡಿ ತಗೊಳ್ಳಿ. ನಿಮ್ಮ ಮನಸ್ಸಿಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕೊಳ್ಳಿ. ಆದ್ರೆ ಬಾಯಿ ಪಡ್ಕೊಳ್ಳೋ ಅಷ್ಟು ಹಾಕ್ಬೇಡಿ. ಅಷ್ಟು ಹಾಕು. ಇನ್ನೊಂದು ಅರ್ಧ ಸ್ಪೂನ್ ಹಾಕು. ಬೇಡ? ಓಕೆ. ಮೆಣಸು ಪುಡಿನೂ ಹಾಕ್ತೀವಲ್ಲ, ಸರ್ ಹೋಗ್ತಿತ್ತು ಬಿಡು. ಹಸಿಮೆಣಸಕಾಯಿನೂ ಹಾಕಿದ್ದೀವಿ ಬೇರೆ. ಧನಿಯಾ ಪುಡಿ ಎತ್ಕೊಳ್ಳಿ, 2 ಸ್ಪೂನ್ ಹಾಕಿ. ಅದು ಚಿಕ್ಕ ಸ್ಪೂನು. ಚಿಕನ್ ಫ್ರೈ ಮಸಾಲ ಇದೆ, ಆದರೆ ಬೇಡ, ಫ್ಲೇವರ್ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಇನ್ನೊಂದು ಸ್ಪೂನ್ ಹಾಕಿ. ಕಲಸಿ. ಚೆನ್ನಾಗಿ ನೀರು ಸುಂಡೋವರೆಗೂ ಉರಿತಾ ಇರ್ಬೇಕು ಫ್ರೆಂಡ್ಸ್. ಮಸಾಲೆ ಕಲಸಿದ್ಮೇಲೆ ಸ್ವಲ್ಪ ಗುಜ್ಜಾಗಂಗೆ ಕರೆಕ್ಟಾಗಿ ಹೋಗ್ತಿದೆ. ಅಪ್ಪಿ ಯಾಕೋ ಸ್ವಲ್ಪ ಎಡವಟ್ ಮಾಡ್ತಾ ಇದೀಯ ಅಡುಗೆನ. ಎಲ್ಲ ಪೀಸ್ಗೂ ಮಸಾಲೆ ಹಿಡಿಬೇಕು. ನೀಟಾಗಿ ಕಲಸು, ಪರವಾಗಿಲ್ಲ. ಕೈಯಲ್ಲೇ ಕಲಸು, ಪರವಾಗಿಲ್ಲ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ಸೌಟ್ ಹಂಗಿಕ್ಬಾರ್ದು. ಬಿಸಿ ಆದ್ರೆ ಕೈ ಸುಡ್ತೈತೆ, ಆಮೇಲೆ ಎತ್ಕೋಬೇಕಾರೆ. ಚೆನ್ನಾಗಿ ಬೇಯಲಿರು. ಆ ಕಡೆ ಬಿದ್ದೈತಾ? ದೃಷ್ಟಿ ಹೋಗ್ತೈತೆ ಬಿಡು. ಬಿಡಪ್ಪ, 2 ನಿಮಿಷ ಬಿಟ್ಟು ಕಲಿಸ್ಬೇಕು. ಓಹೋ ಮಸಾಲೆ ಹಿಡೀರಿ, ಆದ್ರೆ ಮಸಾಪ್ ಮಾಡಕ್ ಹೋಗ್ಬೇಡ. ಕಲ್ಸಿ ಗಮ್ಮಂತೈತಲ್ಲ. ಕೊಳಕರ ಮಾಡಿದ್ರೆ ಗಮ್ಮನದಪ್ಪಿ. ಹೋಗಿ ಬಂದು ಹೋಟ್ಲರ್ ಹತ್ರಕ್ಕೆ ಯಾಕಪ್ಪಿ ಹೋಗ್ತಾ ಇದೀಯಾ? ಯಾವಾಗ ತಂದಿದ್ದೆ ಹೇಳಪ್ಪ ನೀನು? ಅದೇ ಫ್ರೆಂಡ್ಸ್, 6 ತಿಂಗಳಾಗಿತ್ತು ತಂದು ಮೊನ್ನೆ ತಂದ್ಕೊಡ್ತು, ಹುಷಾರಿಲ್ಲ ಅನ್ಬಿಟ್ಟು. ಅದ್ರಲ್ಲೂ 1/4 ಭಾಗ ತಿನ್ಬಿಟ್ಟು 3/4 ಭಾಗ ಕೊಟ್ಟಿದ್ದೀನಿ. ಹಿಂಗೆ ನನ್ ಗಂಡ ಸಾಕು. ಫ್ರೈ ಮಸಾಲ ಏನು ಬೇಡ ಬಿಡು, ಮೆಣಸು ಪುಡಿ ಹಾಕೊಳ್ವ ಸಾಕು. ಅದೇನೋ ನನ್ಗೆ ಚಿಕನ್ ಫ್ರೈ ಪ್ಯಾಕೆಟ್ ಮಸಾಲೆಗಳು ಇಡಿಸಲ್ಲಪ್ಪಿ. ಇದೇ ಟೇಸ್ಟೇ ಹೋಗ್ಬಿಡ್ತಿದೆ ಅನ್ಸ್ತೈತೆ ಫ್ರೆಂಡ್ಸ್ ನನಗೆ. ಚಿಕನ್ ಚೆನ್ನಾಗಿ ಕುದೀತಾ ಇದೆ. ಈಗ ಮೆಣಸು ಪುಡಿ ಹಾಕಿ ಮಹಾಪ್ರಭು. ಮೆಣಸು ಪುಡಿ ಕುಟ್ಟಿಟ್ಕೊಂಡೈತೆ ಫ್ರೆಂಡ್ಸ್, 2 ಸ್ಪೂನ್ ಅಷ್ಟು. ಫ್ರೈಗೆ ಮೆಣಸು ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲದೆ ಇದ್ದಾಗ ಹಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ. ಇರೋದ್ರಲ್ಲಿ ಮಾಡ್ತಾ ಇರಬೇಕು. ಮಿಕ್ಸ್. ಎಲ್ಲಿಗೆ ಹೋಗ್ತಾ ಇದೆಯಾ? ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಸರೋಗ್ತಿದೆ. ಹಾಕ್ಬಿಡು. ಲೋ ಫ್ಲೇಮಲ್ಲಿ ಇಕ್ಕು. ಇನ್ನ ಬೇಯ್ತಾ ಲೋ ಫ್ಲೇಮಲ್ಲಿ ಇಕ್ಬೇಕು. ಯಾಕಂದ್ರೆ ಗೊಜ್ಜು ತರ ಆಗೋಗಿರ್ತೈತಲ್ಲ, ಸೀದೋಗ್ತೈತೆ ಅನ್ಬಿಟ್ಟು. ನೀರಿನ ಅಂಶ ಇದ್ದಾಗ ಇದು ಬರ್ದಲ್ಲಿ ನೇತಾಕ್ತೀನಿ. ಅಲ್ಲಿ ಮಳೆ ಹೊಡೆದು ನೋಡ್ಕೊಂಡು ಮಾಡ್ಕೊ. ಮೇಲೆ ಆಯ್ತು, ನಾಳೆಯಿಂದ ಎಲ್ಲ ಅಡುಗೆನೂ ಬರ್ದಿಕ್ತೀನಿ. ಚಿಕನ್ ಫ್ರೈ ಮಾಡೋದು ಹೆಂಗೆ ಅಂತ. ಕೊತ್ತಂಬರಿ ಹಾಕಿ ನಿಂಬೆಹಣ್ಣು ಹಿಂಡಿ ಇಷ್ಟೇ ಫ್ರೆಂಡ್ಸ್. ನಾನೇನಾದ್ರೂ ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ಸುತ್ತ ಆಗೋದೇ ಇಲ್ಲ. ಈ ತರ ಕಿವುಚ್ಕೊಂಡು ಶಿವ ಮಾಡಿರೋ ಅವತಾರ ಹಿಂಗಾಗೈತೆ. ಇಟ್ಸ್ ಓಕೆ, ಮಾಡಿರೋದಕ್ಕೆ ಖುಷಿ ಪಡ್ಬೇಕು ನಾನು. ಇದೇ ಫ್ರೆಂಡ್ಸ್ ಸಿಂಪಲ್ ಚಿಕನ್ ಫ್ರೈ. ಇವತ್ತು ನನ್ನ ಗಂಡ ಅಡುಗೆ ಮಾಡಿರೋದ್ರಿಂದ ನನ್ನ ಗಂಡನೇ ಹಾಕೊ ಬಂದು ಕೊಡ್ಲಿ ಅನ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ ಫ್ರೆಂಡ್ಸ್.
ಅಡ್ಗೆ ಮಾಡೋರ್ಗಿಂತ ಅಸಿಸ್ಟೆಂಟ್ ಕೆಲಸ ಮಾಡೋದಲ್ಲ ಇಷ್ಟೊತ್ತು ಸಾಕಾಗೋಯ್ತು. ನಿಂತ್ಕೊಂಡಿದ್ರೆ ಬೇಗ ಮಾಡ್ಬಿಡ್ತಿದ್ದೆ, ಅದೆತ್ಕೊಡೋದು ಇದೆತ್ಕೊಡೋದು, ಮತ್ತೆ ಅದೆಲ್ಲ ಗಲೀಜ್ ಮಾಡ್ಬಿಟ್ಟು ಬಂದಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಸಾಕಾಗೋಯ್ತು ಫ್ರೆಂಡ್ಸ್. ಅದಕ್ಕೆ ಕೂತಿದ್ದೀನಿ. ಬಂದ್ಕೊಡಿ. ಥ್ಯಾಂಕ್ ಯು ಮಹಾಪ್ರಭುಗಳೇ. ಮುದ್ದೆ ನನ್ನ ಗಂಡ ಮಾಡಿರೋ ಚಿಕನ್ ಗೊಜ್ಜು ಫ್ರೆಂಡ್ಸ್. ಎಣ್ಣೆ ಏನಪ್ಪಿ ಕಮ್ಮಿ ಹಾಕಿದ್ರು ಈ ಪಾಟಿ ಆಗೋಗೈತೆ. ತೆಳ್ಳಗೆ ತಿನ್ಬೇಕಂಗಾರೆ ನಾನು. ಪೀಸು ಚೆನ್ನಾಗಿ ಬೆಂದಿದೆ. ಅಪ್ಪಿ ನಿನ್ ಕೈಲಿ ಮಾಡಿದ್ರೆ ಬೇರೆನೇ ಟೇಸ್ಟ್ ಜಾಸ್ತಿ ಅಪ್ಪಿ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಮುದ್ದೆ ಮಾತ್ರ ಸ್ವಲ್ಪ ತೆಳ್ಳಗಾಗೈತೆ, ಇಟ್ಸ್ ಓಕೆ. ಸಕ್ಕತ್ತಾಗೈತೆ ಅಪ್ಪಿ, ಸೂಪರ್. ಥ್ಯಾಂಕ್ ಯು ಫಾರ್ ಚಿಕನ್ ಫ್ರೈ ಮಾಡ್ಕೊಡಿಂಗು. ಪ್ರತಿದಿನ ನಾನ್ ಮಾಡೋದೇ ತಿಂದು 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 ಜೀವನ ಜಿಗುಪ್ಸೆ ಬರ್ತೈತೆ ಫ್ರೆಂಡ್ಸ್. ಎಷ್ಟೇ ಟೇಸ್ಟ್ ಆಗಿ ಮಾಡ್ಲಿ, ಒಂದು ಗೊಜ್ಜು ಕಿವುಚ್ ಕೊಟ್ರು ಶಿವ ನನ್ಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ, ಎಷ್ಟು ಟೇಸ್ಟ್ ಅನಿಸ್ತೈತೆ. ಅವಾಗ ಗೊಜ್ಜು ಕಿವುಚ್ ಕೊಡಪ್ಪಿ, ನಿನ್ ಕೈ ಚೆನ್ನಾಗಿರ್ತೈತೆ ಅಂದ್ರೂ ಕಿವುಚ್ ಕೊಡಲ್ಲ ಫ್ರೆಂಡ್ಸ್. ನೋ ರೆಸ್ಪೆಕ್ಟ್ ಹೆಂಡ್ತಿ ಅಂದ್ರೆ. ಹೆಂಗೈತೆ ನೀವು ಮಾಡಿರೋ ಫ್ರೈ? ಇರು ಮಗ್ನೆ, ನಿನ್ ಕಾಲು ಬೇಯಿಸಿದೀನಿ, ತಣ್ಣಗಾಗ್ತೈತೆ. ಹೊಟ್ಟೆ ತುಂಬಾ ಚಿಕನ್ ಲೆಗ್ ಪೀಸು ಅನ್ನ ತಿಂದ ಫ್ರೆಂಡ್ಸ್. ಫ್ಯಾನ್ ಹಾಕ್ಬಿಟ್ಟು ಮಲಗಿಸಿದ್ರೆ ಆರಾಮಾಗಿ ಮಲಗವನೆ. ಅದು ನೀನ್ ಹೇಳ್ಬಾರ್ದು, ವರ್ಮ ರಾಜ ವರ್ಮ ನಾವ್ ಹೇಳ್ಬೇಕು. ಇಷ್ಟು ಸೇಫ್ಟಿಯಾಗಿ ಮಗು ತರ ಕಾಪಾಡ್ಕೊಂಡು ಬಂದಿದ್ದೀನಿ. ವಿಶ್ ಮಾಡುವ ಈಗ. ನಾಳೆ ಶಾರದಾ ಅವ್ರದ್ದು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ ಶಾರದಾ ಸಿಸ್ಟರ್. ಪ್ರಸನ್ನ ಅಂಡ್ ರಾಜೇಶ್ವರಿ ಸಿಸ್ಟರ್. 5ನೇ ತಾರೀಕು ಹ್ಯಾಪಿ ಆನಿವರ್ಸರಿ ಸಿಸ್ಟರ್. ಸಿಸ್ಟರ್ ಅಂಡ್ ಅಣ್ಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.